ಆಚರಣೆ ಮಾಡ್ತಾ ಇದ್ದಂಗೆ ಒಬ್ಬ ಹುಡುಗ ನಾಮಸ್ಮರಣೆ ಮಾಡ್ತಾ ಇದ್ದ. ಅಪ್ಪ ಅವ್ರಿಗೆ ನಾಮಸ್ಮರಣೆ ಮಾಡ್ತಾ ಇದ್ದ. ನಾಮಸ್ಮರಣೆ ಮಾಡಿದಾಗ ಏನಂತಂದ್ರೆ ನಾವು ಈ ಕಡೆ ಮುಖ ಮಾಡ್ಕೊಂಡು ಮಾಡ್ಕೊಂಡ್ವಿ ಪಲಂಗ ಮೇಲೆ. ಅದು ಒಮ್ಮೆ ಗುರುಗಳು ಏನ್ ಮಾಡಿದ್ರೆ ಈಗ ಪೋಷಕ ಇರಬೇಕು, ಈಗ ಬೈದಾಡ್ತಾ ಇದ್ದಾನೆ ಬಿಡ್ತಾನೆ. ಒಮ್ಮೆ ಏನ್ ಮಾಡ್ತಾರೆ ಅತ್ತಾಯಿಂದ ಒಮ್ಮೆ ದೃಶ್ಯ ತೋರಿಸ್ಬಿಟ್ರು. ಅಪ್ಪ ಒಮ್ಮೆ ಸೊಪ್ಪದಾದಂತೆ ಆಗಿಬಿಟ್ಟು ಒಮ್ಮೆ ಬಾರಿ ನೋಡ್ಬಿಟ್ಟು ಕರೆ ಕರೆ ಬೈದಾಡ್ತದೆ ಎತ್ತೋ ಹುಡ್ಕೊಂಡು ಬಂದು ಬೀಳ್ತಂತೆ. ಬೀಳದಂತ ಬಂದಿವಿ, ಕೈ ಒಳಗೆ ತೊಂಬತ್ತು ಸೊತ್ತ ಇರ್ತದೆ. ಬಂದ ಅಲ್ಲಿ ಆಕ್ಚುಲಿ ಬಾಳೆ ಗಿಡ ಇದ್ದು, ದೊಡ್ಡ ದೊಡ್ಡ ಸಭೆ ಇದ್ದು, ಎಲ್ಲ ಇದ್ದು. ಅಲ್ಲಿ ಓಡಿ ಬಂದು ಇನ್ನೇನು ಹಿಡಿಬೇಕು ಓಡಿ ಬಂದೀವಿ. ಬಂದ ಹಿಡಿಬೇಕಂದಾಗ ಹಿಡಿಬೇಕಂತ ಏನು ಹೋಗುವಷ್ಟೊಳಗ ಅವ್ನು ಜೋಲಿ ಹೋಗ್ಬಿಡ್ತು. ಜೋಲಿ ಹೋಗ್ತಾನೊಳಗ ಮೈಕ್ ತಗೊಂಡ ಆ ಮಾಯಕ್ ಕಡೆ ಅದಾಗ್ತದ ಮಾಯಕ್ ಹೋಗಿ ಉರುಳಿ ಬಿಡ್ತು. ಉರುಳಿ ಹೋಗಿ ಮತ್ತ ಸಮಯಕ್ಕೆ ಬಿಡ್ತೀವಿ. ಸಮಯ ಬಿಡ್ತಂದ್ರ ಅದು ಹೊರಗೆ ಬಿತ್ತು. ಅದ್ರೊಳಗೆ ನಿಂಡಿ ಕಳೆದು ಸೇರ್ತು. ಈ ಸಮಯ ಆ ಸಮಯ ಬಿಟ್ಟು ಆ ಸಮಯ ಬಿಟ್ಟು ಅದ್ರೊಳಗೆ ಬಾಳಿ ಗಿಡ ಹಾಕಾರ ಅದ ಬಾಳಿ ಗಿಡ ಜರ್ಕೊಂಡು ಈ ಕಡೆ ಬಿತ್ತು. ಒಂದು ಹೆಣ್ಣೊಳಗೆಲ್ಲ ಪಟ 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 ಆಗಿದ್ರಿ. ಆಗ ಅವ್ನು ಹಿಡಿಲಿಕ್ಕೆ ಆಗದಂತೆ ಹೇಳ್ಬಿಟ್ಟು ಕ್ಷಣವಾಗ ಆಗ ಬಂದ ನೆಲಕ್ಕೆ ಬಂದ ಈ ಕೂತ ತಂಬುಲಿಂದ ಅಂತ ಹಿಡ್ಕೊಂಡಿ ಅವನು ಕರೆ ನೆಲಕ್ಕೆ ಬಿಟ್ಟು ಕರ್ಮದ ವೇಗ ಇರ್ತದೆ ಇರ್ತು. ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಯಾರಾದ್ರೂ ಪ್ರಯತ್ನ ಮಾಡಿಸಿದ ಅವ್ನ ಕರ್ಮ ಬಲವಂತ ಇರ್ತಂತ ಕರ್ಮ ತಂದು ರಕ್ಷಣೆ ಮಾಡ್ಲಿಕ್ಕೆ ಕೂಡ ಸೋಡಿಸುವುದು ಬಿಡಿಸುವುದು ಅಷ್ಟು ವೇಗವಾಗಿ ಮಾಡಿಬಿಡ್ತದೆ. ಏನ್ ಮಾಡ್ಲಿಕ್ಕೆ ಈ ಸರಿಯಾದ ಸಮಯ ಹಿಡಿಬೇಕು, ಮಾಯಕ್ಕೆ ಹಿಡಿಬೇಕು, ಬಾಳಿ ಗಿಡ ಹಿಡಿಬೇಕು, ಅವ್ರು ಹಿಡಿಬೇಕು, ತಂಬೂರಿ ಹಿಡಿಬೇಕು. ಏನ್ ಮಾಡ್ತಾ ಇದ್ದಾರೆ ಆ ರೀತಿ ಮಾಡಿಬಿಡ್ತದೆ ಕರ್ಮ. ಅದು ಕರ್ಮನೋ ಗಹನೋ ಗತಿ ಕರ್ಮದ ಗತಿ ಬಾಳ್ತದೆ. ಆದ್ರೆ ನಮ್ಮಲ್ಲಿ ಶ್ರದ್ಧಾ ಭಕ್ತಿ ಅಂತ ಹೇಳ್ತಂದ್ರು. ಗುರು ಕೃಪಾಶ್ರದ್ರ ಎಂಥ ಸಮಯದಲ್ಲಿ ಕೂಡ ಗುರುಗಳ ರಕ್ಷಣೆ ಆಗ್ತದೆ. ಆಗ್ಬೇಕು ಮೊದಲ ಕಡೆಯಲ್ಲಿ ಮಲ್ಲೇಶ ಸ್ವಾಮಿ ಅಂತ ಶ್ರೀ ಸ್ವಾಮಿ ತಮ್ಮ ಮಲ್ಲರ ನಾಟಕ ಬಸವನ ಪಾತ್ರ ಮಾಡಿದ್ರು. ನೋಡ್ಬೇಕು ಆಟ ಶ್ರೀ ಸ್ವಾಮಿ ಮಾಡೋದು ಅವ್ರು ತಮ್ಮವರು ಬಹಳ ಒಳ್ಳೆಯವರು. ಶ್ರೀ ಸ್ವಾಮಿ ಕೆಲವರು ವಿಶೇಷವಾಗಿರ್ತಂತವ್ರು ಬಹಳ ಚಲೋ ಇದ್ರು. ಬಂದು ದಿನ ಅವರು ಮಠಕ್ಕೆ ಬಂದ ವಾರದ ನಮಸ್ಕಾರ ಬರ್ತಿದ್ರು. ಮಠಕ್ಕೆ ಬಂದು ಅಪ್ಪವ್ರು ಬಂದು ನಮಸ್ಕಾರ ಮಾಡಿ ತಿಂದುಕೊಂಡು ಮುಂಜಾನೆ ಬಂದ ಸಾಯಂಕಾಲ ಬಂದಿದ್ರು ಮಾಡಿದ್ರು. ಶಾಸ್ತ್ರ ಪುರಾಣ ಶುರು ಮಾಡ್ತಾ ಆನಂದ ಇರ್ತಿದ್ರು. ಬಂದು ನೋಡ್ತಿದ್ರು. ಒಂದು ಶಬ್ದನೂ ಕೇಳ್ತಿರ್ಲಿಲ್ಲ ಅವರು. ಕೇವಲ ಶಾಸ್ತ್ರ ವಿಷಯ ಶುರು ಮಾಡ್ತಿದ್ರು. ಇದು ಮಾಡ್ತಿದ್ರು. ಒಂದ್ಸಲ ಅಪ್ಪವ್ರಿಗೆ ನಮಸ್ಕಾರ ಮಾಡಿ ಅಪ್ಪವ್ರು ಹೋಗ್ಬಿಡ್ತಾರೆ. ಅಪ್ಪವ್ರು ಹೋಗಿದ್ರು. ಒಳ್ಳೆಯದಾಗಿ ಹೇಳಿದ್ರು. ಆಮೇಲೆ ಅದಕ್ಕೆ ಇನ್ನೂ ಕೂಡ ನಮ್ಮ ಅಪ್ಪನ ಒಂದು ವಿಷಯ ನಮಗೆ ಹೇಳ್ತಕ್ಕಂಥ ಒಂದು ಇದ್ರ ಜೊತೆ ನಿಮ್ಮ ಸಮಯ ಅಂತ ಅನಿಸಿದ ಒಂದು ಸಮಯ ಅಂತ ಎಲ್ಲರಿಗೆ ಹೇಳಿದ್ರೆ ಹೇಳಿ ನಡೀತದ. ಮೊದಲ ಕಂಡು ಇರುವಾಗ ನಾವು ಇನ್ನೂ ಚಿಕ್ಕವರಿಗೆ ನಮ್ಮ ತಮ್ಮನಲ್ಲ ಶ್ರೀಶೈಲ ಇಟ್ಟಿದ್ದೀವಿ ಹೆಚ್ಚು ಕಡೆಗೆ. ಅಪ್ಪ ಅವರು ಏನ್ ಮಾಡಿದಂದ್ರೆ ಒಂದ್ ದಿವಸ ಕೊಡತಿ ನೀರು ಅದು ನಳ್ಳಿ ಕೊಡ ತಿರ್ತಾವ ಸರ್ ಅಂತ ಕೊಡತಿ ನೀರು ತರ್ತಾ ಇದ್ದೀವಿ. ಅಲ್ಲಿ ಕೆಳಗೆಲ್ಲ ಕಲ್ಲಿತ್ತು. ಈಗ ಹಳಿದಾಸೋದಲ್ಲಿ ಕಟ್ಟಿರ್ಲಿಲ್ಲ. ಕಲ್ಲಿತ್ತು. ಕಲ್ಕೆ ಅವ್ನ ಅಪ್ಪ ಏನ್ ಮಾಡಿದಂದ್ರೆ ಏ ಮಗು ಆ ಕೊಡವನ್ನು ಕೆಳಗೆ ಹಾಕು ಚಲದ ಕೊಡ ಅಂತ ಹೇಳಿ ತುಂಬಿದ್ರೆ ಹೆಲ್ಮೆ ಇರ್ತದೆ. ನಮಗೆ ಅನಿಸ್ತಂದ್ರೆ ತುಂಬಿದ ಕೊಡ ಕೆಳಗಿರ್ತಂದ್ರೆ ಅದು ಒಳಗೆ ಬಿಡ್ತದೆ ಕಲ್ಲು ಕೆಳಗೆ. ಅದು ಚಲಲ್ಲಿ ಮತ್ತೊಬ್ಬರ ಚಲನ ಮತ್ತು ಚಲಲ್ಲಿ ಚಲನ ಅಂತ ಹೇಳಿ ಮೂರನೇ ಸಲ ನಾವು ಚಲಲ್ಲಿ ಅದು ಒಳಗೆ ಹಾಳಾಗಿ ತಗೊಂಡ್ರೆ ನಾವು ಹಾಳಾಗತ್ತೆ ಶುರು ಹೆಂಗ ಅಪ್ಪರ ಎದ್ದು ಬಂದಾನೆ. ಅಪ್ಪರ ಎದ್ದು ಬಂದ ಆ ಕೊಡವನ್ನು ಜಗ್ಗಿ ಕೆಳಗೆ ಬಗದ್ಬಿಟ್ರೆ ಕೊಟ್ಟು ಚೆಲ್ಬಿಟ್ರು. ಕೆಳಗೆ ಹೋಗಿ ಬಿತ್ತದ ಕೊಡ ಕೆಳಗೆ ಕಲ್ಲಿತ್ತು. ತುಂಬಿದ ಕೊಡ ತಾಮ್ರ ಕೊಡ ಆ ಒಂದು ಕಡೆ ಅರ್ಧ ಚಂದ್ರ ಯಾಶಿಮದ ಹಿಂಗೆ ಒಳಗೆ ಹೋಗಿ ಅರ್ಧ ಹಿಂಗೆ ಯಾಶಿಮದ ಅರ್ಧ ಹೊರಗೆ ಹಿಂಗೆ ಬಿತ್ತದ ಕೊಡ ಡೊಕ್ಕ ಆಗಿಬಿಡ್ತು. ಬೈಲ್ ಪತ್ರ ಬಂದಿರ ಇತ್ತಲ್ಲ ಒಂದೊಂದು ರೂಪಾಯಿ 2-3 ರೂಪಾಯಿ ಕೊಟ್ಟರು. ಹೋಗಿ ಮಾಡ್ಕೊಂಡು ಬರೋದು. ಹೋಗಿ ಅವ್ರ ಚೆಲ್ಲಿದ್ರಿ ಕೆಳಗೆ ಚೆಲ್ಲಿಸಿದ್ರು. ಹೋಗಿ ಮಾಡ್ಸ್ಕೊಂಡ್ ಬಾ ಸರಿ ಮಾಡ್ಸ್ಕೊಂಡ್ ಬಾ ಅಂತ ರೊಕ್ಕ ಕೊಟ್ಟರು. ಆಗ ವಿಷಯ ಏನಪ್ಪ ನಾವು ಸನ್ಯಾಸಿಗಳು ಒಂದು ಸಲ ಹೇಳಿದ್ರೆ ಕೇಳಬೇಕು. ಒಂದೇ ಸಲ
ಲಾಭ ಹಾನಿ ನವೇನು ಸಮುದ್ರ ಲಾಭ ನುಕ್ಸಾನ ನಾವು ಸನ್ಯಾಸಿಗಳು. ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ ಜೀವ ಬ್ರಹ್ಮವೇ ನಂಬರ್ ನೀವು ಇದರ ಮಿತ್ರ ಇರ್ತಕ್ಕಂಥದ್ದು. ಸತ್ಯವನ್ನರಿಗೋಸ್ಕರ ಅದೇ ಹೊರಗಿನ ಏನು ವ್ಯವಸ್ಥೆ ಆಗಿಲ್ಲ. ಈ ಕೊಡವಲ್ಲ, ಈ ಕೊಡವನ್ನ ಲಕ್ಷ ಕೊಡಿ, ಎಲ್ಲ ಸ್ವಲ್ಪ ಲಕ್ಷ ಕೊಡಿ ಪಕ್ಕ ಲಕ್ಷ ಕೊಡಿ. ಈ ಒಂದು ಕೊಡವನ್ನ ಹೇಳಿ ಬರ್ತಕ್ಕಂಥ ತಾಮ್ರ ಕೊಡ ಕೆಳಗೆ ಬಿದ್ದು ಹೊಡಿತಂದ್ರೆ ಹಾನಿ ಆಗ್ತದ, ಹಾಳಾಗ್ತದ ಅನ್ನೋಗೋಸ್ಕರಾಗಿ ಹೆಗಲ ಮೇಲೆ ಒಂದು ಕೊಡವನ್ನು ನಿಮಗೆ ಕೆಳಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಈ ಸನ್ಯಾಸಿ ಆಯ್ತು ನಾಳೆಗೆ. ಈ ದೇಹ ಅಂತಕ್ಕಂಥ ಕೊಡವನ್ನು ಬಿಡುವಾಗಿದ್ರೆ ಮೇಲೆ ಮೋಹ ಹಿಡ್ಲಿಕ್ಕಾಗತ್ತಪ್ಪ. ಈ ದೇಹವೇ ನಾವು ತಂದಿರೋ ತಾಮ್ರ ಕೊಡ ನಾವಲ್ಲ, ನಾವು ತಾಮ್ರ ಕೊಡ. ಈ ಮಾಹಿತಿ ನಾವು ತಾಮ್ರ ಕೊಡ, ನಾವು ಹಾಸ್ಯದ ಗುಡ ಕೂತು ಶಿವಾಸನ ನಾವು ಬೇರೆ ಇದೆಲ್ಲ ಬೇರೆ ಅದಲ್ಲ. ಮತ್ತೆ ನೀ ಅನ್ನದೇ ಇರತಕ್ಕಂಥ ತಾಮ್ರ ಕೊಡೋದಲ್ಲ, ಆ ತಾಮ್ರ ಕೊಡವನ್ನು ನಿಮಗೆ ಚೆಲ್ಲಲಿಕ್ಕೆ ಆಗಲಿಲ್ಲ ಕೆಳಗೆ. ಈ ದೇಹವನ್ನು ತ್ಯಾಗ ಮಾಡ್ತಕ್ಕಂಥ ಸಮಯ ಬಂದಾಗ ಈ ದೇಹವನ್ನು ಹೇಗೆ ತ್ಯಾಗ ಮಾಡಲಿ ಅಂತ ಹೇಳ್ಕೊಂಡು ಕೂತಂದ್ರೆ ದೇಹದ ವಾಸನೆ ಮೂಲಕ ಮತ್ತೆ ಹುಟ್ಟಿ ಬರೋದು ಮೋಕ್ಷ ಹೋಗ್ಬಿಟ್ಟಿದೆ ಆಗ್ತದ. ಅಪರಿಗಳು ನಮ್ಮ ಎಲ್ಲರಿಗೂ ದೇಹವನ್ನು ತ್ಯಾಗ ಮಾಡ್ತಕ್ಕಂಥ ಸಮಯದಲ್ಲಿ ಇದ್ರ ಮೋಹವನ್ನು ಕಳ್ಕೋಬೇಕಾಗ್ತದೆ. ಇದ್ರ ಮೇಲೆ ಮೋಹ ಇದ್ರೆ ಮೋಕ್ಷ ಪಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಮೋಹ ನಿವೃತ್ತಿ ಆಗ್ಬೇಕಂತ ನಿಮ್ಮದ. ಮೋಹ ಏವ ಮೃತ್ಯು, ಮೃತ್ಯು ಅಲ್ಲ, ಮೋಹ ಅಂತಕ್ಕಂಥದ್ದು ಅದು ನಿಜ ಅಂತಕ್ಕಂಥ ಮೃತ್ಯು. ಅದಕ್ಕೆ ಮೋಹವನ್ನು ಕಳ್ಕೋಬೇಕು. ಬೈದರು ಹೂನಪ್ಪ ಅಂತ ಹೇಳಿ ಒಂದು ಸಲ ಹೇಳಿದ್ರೆ ಕೇಳು, ಎರಡನೇ ಸಲ ಇಲ್ಲ, ಒಂದು ಸಲ ಹೇಳಿದ್ರೆ ಕೇಳಬೇಕು. ಅಷ್ಟಾದ್ರೆ ಮರವಿರುವುದು ಇಲ್ಲಿ ಬಂದ್ಬಿಡುತ್ತೆ. ಹೂನಪ್ಪ ನಮಸ್ಕಾರ ಮಾಡಿ ಸಣ್ಣದಿದೆ. ಆ ನಂತರ ಒಂದು ಇನ್ನೊಂದು ವಿಷಯ ಹೇಳಿದ್ರು, ಒಂದು ಸಲ ಹೇಳಿದ್ರೆ ಕೇಳು. ಆಮೇಲೆ ಎಲ್ಲಿ ಹೋದ್ರು ಗುರುಗಳಿಗೆ ಹೇಳು. ಅಕಸ್ಮಾತ್ ಹೊರಗೆ ಹೋಗೋದು ಕೆಟ್ಟ, ಅದೇ ಹೇಳೋದು ಗುರುಗಳಿಗೆ ಅದನ್ನು ತಿಳಿಬಾರ್ದು. ಏಕೆಂದ್ರೆ ಹೊರಗಡೆ ಹೋದ ಸಮಯದಲ್ಲಿ ಶಿಷ್ಯರಿಗೆ ಅಕಸ್ಮಾತ್ ಅಲ್ಲಿ ಸರ್ವ ಬಂತು ಅಥವಾ ಯಾರು ಬಂದ್ರು, ವೈರಿಗಳು ಬಂದ್ರು, ಅಲ್ಲಿ ಹುಲಿ ಕಾರಣ ಶಿವ ಬಂದು ಹೋಗುವಾಗ ಹೇಳಿದ್ರೆ ನಮ್ಮ ಶಿಷ್ಯ ಹೇಗೆ ಇತ್ತಲ್ಲಿ ಹೋಗಿದ್ದಾನೆ, ಈ ಕಡೆ ಹೋಗಿದ್ದಾನೆ ಅಂತ ಗುರುಗಳ ಲಕ್ಷ್ಯ ಇರ್ತದ, ತಕ್ಷಣ ಪರಿಹಾರ ಸಿಗ್ತದೆ, ಪರಿಹಾರ. ಅದಕ್ಕಾಗಿ ಗುರು ಯಾವುದೇ ವಿಷಯದ ಗುರುಗಳಿಗೆ ಹೇಳಿ ಹೋಗ್ಬೇಕು, ಹಾಗೆ ಹೋಗ್ಬಾರ್ದು. ಆ ಒಂದು ವಿಷಯ ತಯಾರಿ ಮಾಡಿದ್ರಪ್ಪ. ಗುರುಗಳಿಗೆ ಹೇಳಿ ಹೋಗ್ಬೇಕು, ಗುರು ಲಕ್ಷ್ಯ ಇರ್ತದೆ. ಅದು ಒಳ್ಳೆಯ ವಾರ ಇರಲಿ ಅಥವಾ ಬೇರೆ ಇರಲಿ ಮೂಢಪಟ್ಟಿದ್ವಿ. ಇದು ಆದ್ಮೇಲೆ ಸಣ್ಣ 10-12 ವರ್ಷ ಗತಿಸಿದ್ರು. ಹೇಳ್ರಿ 10-12 ವರ್ಷ ಗತಿಸಿದ್ರು. ಮಾಡಿದವರು ಸ್ವಲ್ಪ ಹೆಚ್ಚುಗಡೆ ವಾರ ನಡೀತಿದ್ದು. ಕೇಳಿದೆ ಬೇರೆ ಇರ್ತಾವ, ಒಂದು ಬುದ್ಧಿ ಬೇರೆ ಇರ್ತಾವ, ಒಬ್ರು ನೋಡಿ ಒಬ್ರು ಆಗಿ ಬರ್ತಿರ್ಲಿಲ್ಲ, ಏನಿರ್ತಿತ್ತು, ತೊಂದರೆ ಆಗಿತ್ತು. ಅಂತ ಸಮಯದಲ್ಲಿ ಮಠವನ್ನು ಬಿಟ್ಟು ಹೋಗ್ತಕ್ಕಂಥ ಒಂದು ಸಮಯ ಬಂತು. ಅಲ್ಲಿ ಇರುವಂತ ಹೋಗ್ಬಿಟ್ಟು ಅಲ್ಲಿಂದ ಬಾಗಲಕೋಟೆ ರಾಮಣ್ಣಪ್ಪ ಮಠ, ಮಲ್ಲಾಪುರ ತಿಳಿದರೆ ಮಠಕ್ಕೆ ಹೋಗಿ ಅಲ್ಲಿ ಹೋಗಿ ಮುಂಜಾನೆ ಸಂಜೆ ಪರ್ಯಂತ ಹೂವಿನ ಗಿಡ ಹಚ್ತಾ ಇದ್ವಲ್ಲ, ಹೂವಿನ ಮಣ್ಣು ಹಾಕ್ಬೇಕಾಗಿಲ್ಲ. ಎಲ್ಲ ಒಂದು 400-500 ಜನ ದೊಡ್ಡದಿರುವಂಥ ಒಂದು ತೋಟ ಮಣ್ಣು ಹಾಕಿ ಹೊತ್ತು ಮಣ್ಣು ಹಾಕಿ ಎಲ್ಲ ಹೋಗ್ಕೊಂಡು ಭಾಳ ದಣಿವಾಯ್ತು. ಅದೊಂದು ಬೇಸಿಗೆ ಕಾಲ ಒಂದು ಯಾವುದೊಂದು ಹುಣ್ಣಿಮೆ ಇತ್ತು. ಭಾಳ ಸುಂದರವಾದಂಥ ಬೆಳ್ಳಿಗಳಿತ್ತು, ಪ್ರಸಾದ ಮಾಡಿ ಎಲ್ಲ ಮಾಡಿ ಸ್ವಲ್ಪ ಹೊರಗೆ ಬಂದು ಅಡ್ಡಾಡಿತ್ತು. ಮೊದಲು ನದಿ ಮಲಪ್ರಭಾ ನದಿ ಅದ. ಆ ನದಿ ಒಳಗೆ ಈ ಬೆಳ್ಳಿಗಳಿಗೋಸ್ಕರ ನೀರು ಮಿಸ್ತಾ ಇತ್ತು. ಸಂತೋಷ ಸ್ವಲ್ಪ ಅಡ್ಡಾಡ್ಲತ್ತಾ ಇತ್ತು. ಅಡ್ಡಾಡ್ತಾ ಇರುವಾಗ ಸ್ವಲ್ಪ ಸುಸ್ತು ಅನಿಸ್ತದೆ, ದಣಿಬೇಕಲ್ಲ. ಅಲ್ಲಿ ರೈಲ್ವೆ ಮಕ್ಕಳ ರೈಲ್ವೆ ಆಗಿಲ್ಲ. ಆ ರೈಲ್ವೆ ಹಳ್ಳಿಗಳು ಕೂತ್ಕೊಂಡಿದ್ವಿ. ಕೂತ ನಂತರ ಸುಸ್ತು ಅನಿಸ್ತು, ಸ್ವಲ್ಪ ಸುಸ್ತು ಅನಿಸ್ತು. ಮತ್ತೆ ಸ್ವಲ್ಪ ಮಲ್ಕೊಂಡ್ರೆ ಚಲೋ ಅನಿಸ್ತು. ಸ್ವಲ್ಪ ವಿಶ್ರಾಂತಿ ತೊಗೊಂಡು ಏನಾಗಬೇಕು. ರೈಲ್ವೆ ಹಳಿ ಬಂದ್ರಿ ಎಲ್ಲಿದು ರೈಲ್ವೆ ಅಡ್ಡಾಡ್ತಾವ್ರಿ. ಆ ಹಳಿ ಬಂದು ರಾತ್ರಿ 8 ಗಂಟೆ ಆಗಿರ್ಬೋದು. ಸ್ವಲ್ಪ ವಿಶ್ರಾಂತಿ ಪಡೆದು ಹೇಳ್ಬೇಕು. ಇಷ್ಟು ಬಯಸಿ ಹೇಳ್ಬೇಕು. ಇಷ್ಟಾಗಿ ಆ ಸಮಯದಲ್ಲಿ ಒಂದು ಸಲ ಹೇಳಿದ್ರೆ ಕೇಳೋದು. 10-12 ವರ್ಷ ಪೂರ್ವ ಹೇಳಿದ್ರಪ್ಪ. ಒಂದು ಸಲ ಹೇಳಿದ್ರೆ ಕೇಳೋದು. ಮತ್ತೆ ಗುರುಗಳು ಹೇಳೋದು. ಆ ಮಲ್ಕೊಂಡಾಗ ನಾವು ಈಗ ನಾವು ಮಲ್ಕೋತೀವಿ, ನಿದ್ದೆ ಇರ್ತದೆ, ಎಲ್ಲಿ ಬರ್ತಾನೆ ನಮ್ಗೇನು ಗೊತ್ತಿಲ್ಲ. ಸುಮ್ಮನೆ ಸ್ವಲ್ಪ ಕೂತ ಸ್ವಲ್ಪ ಇಷ್ಟ ವಿಶ್ರಾಂತಿ ಹೇಳ್ಬೇಕು ಅಂತ ಸರ್. ಮಲ್ಕೊಳ್ಳೋವಾಗ ಅಪ್ಪ ಅವರಿಗೆ ನಮಸ್ಕಾರ ಮಾಡಿ, ಅಪ್ಪ ಅವ್ರ ಎಲ್ಲ ತಮ್ಮ ಕುಡಿ ಸ್ವಲ್ಪ ವಿಶ್ರಾಂತಿ ಮಾಡಿ, ಸ್ವಲ್ಪ ತಮ್ಮ ಆಶೀರ್ವಾದ
ಅಂತ ಪ್ರಾರ್ಥನೆ ಮಾಡಿದ್ವಿ ಇಲ್ರಿ. ಅಪ್ಪ ಅವ್ರು ಮೊದಲು ಕಂಡು ಹೇಳಿದ್ರು, ನಾವು ಮಲ್ಲಾಪುರ ಬಾಲ್ಗುಡಿ 3 ಕಿಲೋಮೀಟರ್ ದೂರ ರೈಲ್ವೆ ಹಳಿಗಾನು ಮಲ್ಕೊಳ್ಳುವಾಗ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿ ಅಪ್ಪ ಅವರ ರಕ್ಷಣಾ ಮಾಡು ಭಾರತ ಅಮ್ಮನೆ ಕೂಡಿ ಅಂತ ತಂದಿದ್ವಿ. ಇಷ್ಟೊಂದು ಮಲ್ಕೊಂಡಿದ್ವಿ. ಏನು ಮುಂದೆ ಮಾಡಿ ತಿಳ್ಕೊಂಡಿದ್ರಪ್ಪ ಮಲ್ಕೊಂಡಿವಿ. ಮಲ್ಕೊಂಡ ಅಷ್ಟೇ ತಡ ಜೋರಾಗಿ ಸ್ವಲ್ಪ ಜೋರಾಗಿ ನಿದ್ರೆ ಬಿಡ್ತು. ಅಲ್ಲೇ ಈ ಮಕ್ಕಳು ಬರುತ್ತದೆ, ಇಂಥ ಬೇರೆ ಬೇರೆ ಬರುತ್ತದ. ರೈಲ್ವೆ ಈಗ ಹಾಯ್ಕೊಂಡು ದೂರದಿಂದ ಬಂದು ಈಗ ಹೊರಡ್ಕೊಂಡು ಒಮ್ಮಿಂದೊಮ್ಮೆ ಬಂದು ಧ್ವನಿ ಬರ್ತಾರೆ. ರೈಲ್ವೆ ಆ ಸಮೀಪ ದೂರದ ರೈಲ್ವೆ ಧ್ವನಿ ಕೇಳಿಸೋದೇ ಇಲ್ಲ. ರಾತ್ರಿ ಒಮ್ಮೆ ಆ ರೈಲ್ವೆ ಬಂದ್ಬಿಡೋದು ಬಿಜಾಪುರದಿಂದ. ಅಂದ್ರೆ ಏನು ಗೊತ್ತೇ ಇಲ್ಲ, ನಿಂತ ಜೋರಾಗಿ. ಒಮ್ಮಿಂದೊಮ್ಮೆ ಅಪ್ಪ ಅವರು ನಾವು ಪ್ರಾರ್ಥನೆ ಮಾಡಿದವ್ರೆ, ಅಪ್ಪ ನಮ್ಮನ್ನು ರಕ್ಷಣಾ ಮಾಡು ಭಾರತ ಮನೆ ಕೊಡಿ ಅಂತ ಪ್ರಾರ್ಥನೆ ಮಾಡಿದವ್ರು. ಪ್ರಾರ್ಥನೆ ಮಾಡ್ತಿದ್ರೆ ರೈಲು ಹೋದ್ರು. ನಾವು ಬಾಲ್ಗುಡಿ ಪ್ರಾರ್ಥನೆ ಮಾಡಿದ್ವಿ. ಅಲ್ಲಿ ಮಲ್ಕೊಂಡಿವಿ. ಕಾಲಕ್ಕೆ ಗುರು ಒಮ್ಮಿಂದ ದರ್ಶನ ಕೊಟ್ಟು ಸೊಪ್ಪು ಸೊಪ್ಪುದೊಳಗ ನೀವು ಉತ್ತರ ನೀವು ಹೇಳಬೇಕಾಗ್ತೀಗ. ಸೊಪ್ಪುದೊಳಗೆ ಗುರುಗಳು ದರ್ಶನ ಕೊಟ್ಟರು. ಈ ಕಡೆ ಉತ್ತರ ದಿಕ್ಕಿನಿಂದ ಮುಖ ಮಾಡಿ, ಉತ್ತರ ದಿಕ್ಕಿನಿಂದ ಬಂದರು. ಈ ಕಡೆ ಮುಖ ಮಾಡಿ ದಕ್ಷಿಣ ದಿಕ್ಕಿನ ಮುಖ ಮಾಡಿ ನಿಂತು ಒಂದು ನಮ್ಮ ಕೆರೆಗಳಷ್ಟು ಇಷ್ಟು ದಪ್ಪ ಅವ್ರ ಕೈ ಬೆತ್ತತ್ರಿ, ಇಷ್ಟ ದಪ್ಪತಿ ಕೆರೆಗಳು. ಆ ಬೆತ್ತದಿಂದ ಒಂದು ಸಲ ಹೊಡೆ ಜೋರಾಗಿ ಗೊತ್ತಿತ್ತು. ಅದು ಒಂದು ಮಾರ್ಗದ ಹೆಚ್ಚಿತ್ತು ಬೆತ್ತಿತ್ತು. ಜೋರಾಗಿ ಹೊಡೆದು ಏನು ಓಡಿತ್ತಾಗ ಅಂತ ಹೇಳ್ಬೋದು. ಏನು ಓಡೋದು ಮರಳಿ ಏಕೆ ಅಂತ ಒಂದು ಸಲ ಹೇಳಿದ್ರೆ ಕೇಳೋದು ತಿಳಿದಿಲ್ಲಪ್ಪ. ಅದನ್ನ ಅವತ್ತಿಂದ ಪಾಲಿಸ್ತಿದ್ವಿ, ದಿನಾಲು ಪಾಲಿಸ್ತಾ ಇದ್ವಿ. ಈ ಸೊಪ್ಪುದಾಗ ಏನು ಓಡುತ್ತಂದ್ರೆ ಏನು ಎದ್ದು ಒಂದು ಓಡಿಬಿಟ್ಟು ಅಪ್ಪ ಹೇಳ್ತಾರೆ. ಈಗ ಇದು ರೈಲ್ವೆ ಹಳಿ, ಇಲ್ಲಿ ಕಡಿ ಬಂದು ಕಡಿತದೆ. ಇದ್ರ ಕೆಳಗೆ ನೆಲ ಇರ್ತದೆ. ರೈಲ್ವೆ ಹಳಿ ದಾಟಿ ಕಡಿ ಮೇಲೆ ಇಲ್ಲೊಂದು ಕಾಲಿಟ್ಟು ಕೆಳಗೊಂದು ಪಾದ ದಾಟಿ ಇಲ್ಲಿ ಇಟ್ಟಿವ್ರಿ, ರೈಲ್ವೆ ಅದು ಹೋಗ್ತದೆ. ಹಳಿ ಕೆಳಗೆ ಪಾದ ಇನ್ನೊಷ್ಟೊಳಗೆ ಕಡಿ ಮೇಲೆ ಪಾದ ಒಂದು ಪಾದ ಕೆಳಗೆ ಒಂದು ಪಾದ ಆ ಹಳಿಗೂ ನಮಗೆ ಬಿಡ್ತಿಟ್ಟು ಬಾಕಿ ಇಟ್ಟಿರ್ತದೆ, ಮಗಳಿರ್ತದೆ. ನಾಲ್ಕು ರೈಲ್ವೆದವರೆಲ್ಲ ಡ್ರೈವರ್ ಇಟ್ಕೊಂತ ಹೋಗಲ್ಲ. ಹೀಗಾಗಿ ಈ ಹಳಿಗೆ ಹೋಗ್ಬಿಟ್ರಿದ. ಓ ಇವು ಏನು ಆಮೇಲೆ ಎಲ್ಲ ನೋಡ್ಬೋದು, ಎಲ್ಲ ನೋಡ್ಬೋದು. ಇತ್ತು ಒಂದು ಕ್ಷಣದೊಳಗೆ ತುಂಡು ಇರ್ತಂತ ಇತ್ತು. ಅಂತದ್ರೊಳಗೆ ಅಪ್ಪ ಅವ್ರ ಕಡೆ ಒಂದು ಮಾತಿ ಕೇಳೋದ್ರಿಂದ ಹೇಳಿದ್ದನ್ನು ಪಾಲಿಸಬೇಕು. ಒಂದು ಮಾತಿಗೆ ಮತ್ತು ಗುರುಗಳು ಏನ್ ಮಾಡ್ಬೇಕು ಪ್ರಾರ್ಥನೆ ನಾವೆಂತ ಹೇಳಿ ಹೋದ್ರೆ ಏನಾದ್ರಲ್ಲೇ ಎಂತ ಕಠಿಣ ಸಂದರ್ಭದಲ್ಲಿ ಗುರುಗಳ ರಕ್ಷಣೆ ಮಾಡ್ತಾರೆ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಲಕ್ಷ ಕೊಟ್ಟ ಹೇಳುದು. ಇದಾದದ್ದು ದರ್ಶನ ಮಾಡಿದವ್ರಿ ಸೊಪ್ಪಂದಲ್ಲಿ ನಮಗೆ ಹೊಡೆದದ್ದು 3 ತಾಸು ಹೊಡೆದದು. ಅಪ್ಪ ಅವ್ರು ಸಣ್ಣ ಕತ್ತ ತಂದು ಹೊಡೆದಿದ್ರಲ್ಲ, 3 ತಾಸು ತನಕ ಅದು ಹೊಡೆದದು. ಈಗ ಹೇಳಿ ಅಪ್ಪ ಅವ್ರು ಕರೆ ಬಂದಿದ್ರು, ಸೊಪ್ಪ ನೋಡಿದ್ರು. ಕರೆ ಬಂದ್ರೆ ಹೇಳ್ತಿರ್ಲಿಲ್ಲ. ಸೊಪ್ಪದೊಳಗೆ ದರ್ಶನ ಕೊಟ್ಟರು, ಕರೆ ಹೊರಗೆ ಬಂದು ಎರಡೂ ಅದಕ್ಕೆ ನಮ್ಮ ಗುರು ಎಂತವ್ರು ಅಂಥ ಗುರುಗಳು ಮಾಸ ಅನ್ಕೊಳ್ಳೋ ಗುರುಗಳ ಅವರು ಸ್ಮರಣೆ ನಾವು ಮಾಡ್ತೇವ್ರಿ. ಅವ್ರು ಅವಶ್ಯವಾಗಿ ರಕ್ಷಣೆ ಮಾಡ್ತಾರೆ. ರಕ್ಷಿತಕ್ಕಂಥ ಒಂದು ಶಕ್ತಿಗಳಿದೆ. ಅವ್ರು ಹೇಳಿದಂತೆ ನಾವು ಕೇಳಬೇಕಾಗಿದೆ, ಹಾಕಿಕೊಟ್ಟು ಮಾರ್ಗದಲ್ಲಿ ನಾವು ನಡೀಬೇಕಾಗಿದೆ. ಹೀಗಿದ್ರೆ ಅಂತಂದ್ರೆ ನಮಗೆ ಇವತ್ತು ಒಳ್ಳೆಯದಿರ್ತದೆ, ಮುಂದೆ ದೇಹ ತ್ಯಾಗಂತ ಕೂಡ ಮೋಕ್ಷ ಪ್ರಾಪ್ತ ಪಿಶಾಚಿ ಜನ್ಮಗಳು ಬರುವುದಿಲ್ಲ. ಅದಕ್ಕಾಗಿ ಏನ್ ಮಾಡ್ಕೊಂಡ್ರೆ ನಮ್ಮ ನಡೆ ಶುದ್ಧ ಇರ್ತಕ್ಕಂಥ ಇರಬೇಕು, ಭಕ್ತಿಯಿಂದ ಇರಬೇಕು. ಅದಕ್ಕೆ ಗುರು ಹೇಳಿದ್ರು, ಈ ಪಿಶಾಚಿ ನೀನಿನ ಮೇಲೆ ಏನ್ ಮಾಡು, ನದಿಗೆ ಹೋಗು, ನಾಮಸ್ಮರಣೆ ಮಾಡು. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನೀನು ಭಕ್ತಿ ಇಟ್ಕೊಂಡು ಒಂದ್ಸಲ ಎಲ್ಲ ಪಾಪವನ್ನು ಕಳ್ಕೊ, ಮತ್ತೆ ಅಲ್ಲಿ ಹೋಗಿ ಏನ್ ಮಾಡ್ತಾರ, ಈ ಪಿಶಾಚಿ ಜನ್ಮ ಬಿಡಿಸಿ ನೀವು ಮತ್ತೆ ಮನುಷ್ಯ ಜನ್ಮ ಪ್ರಾಪ್ತಿ ಆಯ್ತು. ಏಕೆಂದ್ರೆ ನಾವು ಹೇಳಿ ಮಾತು ಕೇಳ್ತಿಲ್ಲ. ಈಗ ನಮ್ಮ ಮಾತನ್ನು ಕೇಳಿಲ್ಲ.
ಅದಕ್ಕಾಗಿ ಭೂಲೋಕದ ಸನ್ಯಾಸಿಗಳ ಮಾತನ್ನು ಗುರುಗಳ ಮಾತನ್ನು ಕೇಳಿ ಅನ್ನೋಗೋಸ್ಕರವಾಗಿ ನಿನ್ನ ಕ್ಷಮ ಮಾಡಿ ನಿನ್ನ ಮನುಷ್ಯ ಜನ್ಮ ಕೊಡ್ತಾರೆ. ಅದಕ್ಕಾಗಿ ಮನುಷ್ಯ ಜನ್ಮ ಪಡ್ಕೊಂಡು ಮಹಾತ್ಮನ ಸೇವೆ ಮಾಡಿ ಉದ್ಧಾರವಾಗುವುದು ಅಂತ ಹೇಳಿ ಆ ಪಿಶಾಚಿಗೆ ಸದ್ರುಳು ಅಪ್ಪಣೆ ಕೊಡ್ತಾರೆ. ಪಿಶಾಚಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ಗುರುಗಳೇ, ತಿಳಿಯದೆ ಮಾಡಿರ್ತಕ್ಕಂಥ ಅಪರಾಧಕ್ಕಾಗಿ ನಾನು ಕ್ಷಮಿಸ್ರಿ. ನನಗೆ ತಮ್ಮಂತ ಗುರು ದರ್ಶನ ಮದುವೆ ಆಗಿದ್ರೆ ಇಂಥ ಪಿಶಾಚಿ ನನಗೆ ಬರ್ತಿರ್ಲಿಲ್ಲ. ನನಗೆ ಮೋಸವಾಯಿತು. ಕೇವಲ ಸಂಸಾರ 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 ಅಂದ್ಕೊಂಡು ಸತ್ಯಸೂತ ಭಕ್ತ ಬಾಂಧವಾದಿಗಳಲ್ಲಿ ಇದ್ಕೊಂಡು ಅದೇ ಸತ್ಯ ಅಂತ ಭಾಷಣ ಪರಮಾರ್ಥ ಇರೋದು ಕೇವಲ ಸಂಸಾರದಲ್ಲೇ ಇರುವ ಕಾರಣ ನನ್ನ ಸ್ಥಿತಿ ಅಂತ ಗುರುಗಳೇ. ನಾನು ಜನಿಸಿದಂತ ಮುಂದಿನ ಕಾಲ ಕೊಡ್ತಾ ಅನುಗ್ರಹದಲ್ಲಿ ಪರಮಾರ್ಥ ಮತ್ತು ಪ್ರಪಂಚ ಎರಡನ್ನೂ ಕೂಡಿ ನಡೆಸಿದಂತ ಅನುಗ್ರಹ ನನಗೆ ಮಾಡಿಕೊಂಡು ಪಿಶಾಚಿ ಸಾಟ ನಮಸ್ಕಾರ ಮಾಡಿತು. ಗುರುಗಳು ಸ್ವಂತ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಮನುಷ್ಯ ಇದನ್ನು ಪ್ರಾಪ್ತಿಯಾಗಿ ಮರಳಿ ಬಂದ ಮೇಲೆ ಪ್ರಪಂಚ ಪರಮಾರ್ಥ ಎರಡನ್ನೂ ಮಾಡಿಕೊಂಡು ಉದ್ಧಾರ ಆಗ್ತಂತ ಒಂದು ಸಾಮರ್ಥ್ಯವನ್ನು ಅದು ಬೇಡಿದ ಗುರು ಅದಕ್ಕೆ ಆಶೀರ್ವಾದ ಮಾಡಿದ್ರು. ಸದ್ಗುರುಗಳೇ, ತಮ್ಮ ಆಜ್ಞಾನುಸಾರ ನಾನು ತೆರಳ್ತಾ ಇದ್ದೇನೆ. ತಮ್ಮ ರೂಪದಲ್ಲಿ ಇಟ್ಕೊಂಡು ಹೇಳಿ ಮತ್ತೊಮ್ಮೆ ಸಾಟ ನಮಸ್ಕಾರ ಮಾಡಿ ಕರ್ಮಿಟ್ಟು ಅಪ್ಪರ ಅಪ್ಪಣೆ ಪಡ್ಕೊಂಡ್ಬಿಡ್ತು. ಅಪಡೆದು ಹೋಗು, ಕರ್ಮೆಲ್ಲ ನಾಶವಾಗಿ ಮನುಷ್ಯನಾಗಿ ಬಂದು ಉದ್ಧಾರ ಬರ್ತದಾ ಸ್ಮೃತಿಗಳು. ಅದು ದೇವರನ್ನು ನೋಡ್ತಾ ನೋಡ್ತಾ ಅತ್ಯಂತ ಭಕ್ತಿಯಿಂದ ರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, ಸಾಧು ಸಂತ ಮಹಾರಾಜ ಕಿ ಜೈ, ಶ್ರೀ ಅಪ್ಪ ಅವರು ಘೋಷ ಮಾಡಿದ್ರು. ಮನುಷ್ಯರಿಗೂ ಗುರುಗಳಿಗೂ, ದೇವತರಿಗೂ ಗುರುಗಳಿಗೂ, ದೇವತರಿಗೂ ಗುರುಗಳು ಬೃಹಸ್ಪತ್ಯಾಚಾರ್ಯ, ರಾಕ್ಷಸರಿಗೂ ಗುರುಗಳಿಗೂ, ರಾಕ್ಷಸರಿಗೆ ಶುಕ್ರಾಚಾರ್ಯರು ಅವ್ರಿಗೆ ಗುರುಗಳು. ಈ ಜಗತ್ತಿನಲ್ಲಿ ಯಾರಿದ್ರು ಕೂಡ ಜನಿಸಿ ಬಂದ್ರೆ ಅವ್ರಿಗೆ ಅವಶ್ಯವಾಗಿ ಗುರುಗಳು ಬೇಕು. ಗುರುಗಳು ಇರಿದ್ರೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಲ್ಲರೂ ಉದ್ಧಾರ ಆಗ್ತದ್ರೆ ಅವಶ್ಯವಾಗಿ ಗುರುನ ಹೊಂದಿ ಉದ್ಧಾರ ಆಗಬೇಕು. ಅವ್ರ ಜೀವ ಕೃಪಾಶೀಲ ಆಗಬೇಕು. ಇದು ಮಹಾತ್ಮನ ಸ್ಥಾನದ ಗ್ರಂಥ ಜ್ಞಾನಿಸಿದ ಗ್ರಂಥದಲ್ಲಿ ಮಹಾತ್ಮನ ಸ್ಥಾನದಲ್ಲಿ ಅಪೋಟಿದ್ದಾನೆ. ಮಹಾತ್ಮರು ವಾಸ ಮಾಡ್ತಕ್ಕಂಥ ಸ್ಥಾನದಲ್ಲಿದ್ದಾನೆ. ಅಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೊರನಾಡಿದ್ರೆ ಅವ್ರ ಪಾದ ಸ್ಪರ್ಶ ಇರ್ತಕ್ಕಂಥ ಸ್ಥಾನದಲ್ಲಿ ಧೂಳಿದ ಕಾಣ್ತಲ್ಲ, ಅದು ನಮ್ಮ ಮೈಗೆ ಸ್ಪರ್ಶ ಆದ್ರೆ ಜನ್ಮ ಜನ್ಮಾಂತರದ ಪಾಪ ನಾಶ ಸುಟ್ಟು ಭಸ್ಮ ಆಗ್ತದೆ. ಪಾದ ರೇಣು ವಶಿತ ಸ್ಪರ್ಶ ಆಗ್ತದೆ. ನಾವು ಉದಾಹರಣೆ ಅದರಿಂದ ಅಂಥ ಶಕ್ತಿ ಮಹಾತ್ಮ ಇರ್ತದೆ. ಗಂಗಾ ಪಾಪಂ ಶಶಿ ತಾಪಂ ದೈನ್ಯ ಕಲ್ಪತರು ಸುತ ಅಂತ ಹೇಳ್ತಾರೆ. ಗಂಗಾದೇವಿ ಪಾಪವನ್ನು ಕಳ್ತಾರೆ, ಶಶಿ ತಾಪ ಕಳ್ತಾರೆ, ಕಲ್ಪವೃಕ್ಷ ಬಡತನ ಕಳ್ತದೆ. ಅದು ಮಹಾತ್ಮರು ಸತ್ಯ ಹರಿದು ಸಾವು ಸಮಾಗಮ. ಮಹಾತ್ಮರು ಸತ್ಯದ ಎಲ್ಲವನ್ನೂ ಹೇಳ್ತಾರೆ. ಬಡತನ ಕಳ್ತಾರೆ, ತಾಪವನ್ನು ಕಳ್ತಾರೆ, ಪಾಪವನ್ನು ಕಳ್ತಾರೆ, ಉದ್ಧಾರ ಮಾಡ್ತಾರಂತ ಶಕ್ತಿ ಗುಳಿರ್ತಕ್ಕಂಥ ಶಕ್ತಿ ಯಾರಿಗೂ ಯಾವ ದೇವತರಿಲ್ಲ. ಸ್ವತಃ ಪರಮೇಶ್ವರ ಹೇಳ್ತಾರೆ, ನನ್ನ ಗುರುವರು ಏಕಮಿತಿ ಶಿವ ಶಾಸನ ಅಂತಾರೆ. ಗುರುಗಿಂತಲೂ ಜಗತ್ತಿನ ದೊಡ್ಡವರು ಯಾರು ಪರಮಾತ್ಮ ಹೇಳ್ತಾರೆ. ಅದನ್ನು ಅಂಥ ಶಕ್ತಿಗಳು ಇರ್ತದೆ. ಸಂಪೂರ್ಣವಾಗಿ ಗುರುವನ್ನು ನಾವು ನಂಬಿ ಅವರ ಸೇವೆ ಮಾಡಿ ಭಕ್ತಿ ತಗೊಂಡು ಹೊರ ಬಂದಾಗಿರಿ. ಒಳಗೆ ಮೋಸ ವಂಚನೆ ಅವೆಲ್ಲ ಇರಬಾರ್ದು. ಒಳಗೆ ಹೊರಗಿರ್ಬೇಕು, ಹೊರಗಿರ್ಬೇಕು ಪಾರದರ್ಶಕ ಹೇಳ್ತಾರೆ. ಹಾಗೆ ಇಟ್ಕೊಂಡಿದ್ದವ್ರಿಗೆ ಅವಶ್ಯವಾಗಿ ಆಶೀರ್ವಾದ ಅಂತ ಆಶೀರ್ವಾದನ ಪಡೆಯುವಂತೆ ನಾವನ್ನೆಲ್ಲ ಇರೋಣ. ನಮ್ಮ ಮನೆಯಲ್ಲೂ ಕೂಡ ಪರಮ ಪೂಜೆ ಇರ್ತಕ್ಕಂಥ ಶ್ರೀಮಂತರಿಗೆ ಪರಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಸಿದ್ಧಲಿಂಗೇಶ್ವರ ಸದರು ಸಂಪೂರ್ಣವಾಗಿ ಅನುಗ್ರಹ ಮಾಡಿ ನಮ್ಮೆಲ್ಲರೂ ಕೂಡ ಅತ್ಯಂತ ದುಃಖ ನಿವೃತ್ತಿ ಪಾಲನವನ್ನು ಪ್ರಾಪ್ತಿ ಬರ್ತಕ್ಕಂಥ ಮೋಕ್ಷ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಶ್ರೀ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಸದರು ದಿವ್ಯ ಪಾದಕಮನದಲ್ಲಿ ಇವತ್ತಿನ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಹ ಗ್ರಂಥದ 9ನೇ ಭಾಗದ 2ನೇ ಅಧ್ಯಾಯದ ವಾಗ್ರೂಪ ಪುಷ್ಪವನ್ನು ಸದ್ಗುರು ದಿವ್ಯ ಪಾದಕಮನವನ್ನು ಸಮರ್ಪಿಸಿ,
ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮೇಶ್ವರ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರನಂತ ಪ್ರಣಾಮ ಸ್ವಾಮಿಸಿ ಈ ಪರಮ ಪವಿತ್ರವಾದಂತಹ ಶ್ರವಣ ಮಾಸದ 2ನೇ ದಿನದ ಸಾಯಂಕಾಲದ ವಿಷಯಕ್ಕೆ ಮಂಗಳವನ್ನು ಜೈ ಮಂಗಲಂ